ಪ್ರೈಸ್ ಲಾರ್ಡ್. ಈ ದಿನದ ದೇವರ ವಾಕ್ಯ ಯೋಬನ ಪುಸ್ತಕ 28ನೇ ಅಧ್ಯಾಯ 28ನೇ ವಾಕ್ಯ. ಆಮೇಲೆ ಮನುಷ್ಯರಿಗೆ ಈಗೋ ಕರ್ತನ ಭಯವೇ ಜ್ಞಾನವು, ದುಷ್ಟತನವನ್ನು ಬಿಡುವುದೇ ವಿವೇಕವು ಎಂದು ಹೇಳಿದನು ಎಂಬುದ ವಾಕ್ಯ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ದೇವರ ಭಯವೇ ಜ್ಞಾನದ ಮೂಲವಾಗಿದೆ. ಆದ್ದರಿಂದ ದೇವರಿಗೆ ಭಯಪಡುವವರಾಗಿ ಆತನ ಮಾರ್ಗದಲ್ಲಿ ನಡೆಯುವವರಾಗಿರಬೇಕು, ಆತನ ಆಜ್ಞೆಯನ್ನು ಪಾಲಿಸುವವರಾಗಿರಬೇಕು. ನೀವು ಉದಾಹರಣೆ ತೆಗೆದುಕೊಳ್ಳಿರಿ, ದಾನಿಯೇಲನು ರಾಜನ ಒಂದು ಭೋಜನದಿಂದ ಆ ದ್ರಾಕ್ಷಾರಸದಿಂದ ತನ್ನ ಶರೀರವನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂಬ ಒಂದು ನಿರ್ಧಾರದಲ್ಲಿದ್ದನು. ಆದ್ದರಿಂದ ಕಂಚುಗೆಯೊಂದಿಗೆ ಮಾತಾಡಿ ಅದನ್ನು ತಿನ್ನದೇ ಇದ್ದನು. ಆದ್ದರಿಂದ ದೇವರು ಅವನನ್ನು ಸಕಲ ವಿಧವಾದ ಜ್ಞಾನದಿಂದಲೂ ಮತ್ತು ಆತ್ಮಿಕ ವರದಿಂದಲೂ ತುಂಬಿಸಿ ಆತನನ್ನು ಉನ್ನತ ಸ್ಥಾನಕ್ಕೆ ತಂದವನಾಗಿದ್ದನು. ಇದರಿಂದ ದೇವರಿಗೆ ಭಯಪಡುವವರಾಗಿರಿ, ಆತನ ಮಾರ್ಗದಲ್ಲಿ ನಡೆಯುವವರಾಗಿರಿ, ಆತನ ವಾಕ್ಯವನ್ನು ಎದುರು ನೋಡುವವರಾಗಿರಿ ಮತ್ತು ಆತನ ಆಜ್ಞೆಯನ್ನು ಪಾಲಿಸುವವರಾಗಿರಿ. ತಕ್ಕ ಸಮಯದಲ್ಲಿ ಯೇಸು ಕ್ರಿಸ್ತನು ನಿಮ್ಮ ಜೀವನವನ್ನು ಬದಲಾಯಿಸಿ ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ನಿಲ್ಲಿಸುವವನಾಗಿದ್ದಾನೆ. ತಾಳ್ಮೆಯಿಂದ ಕಾದಿರಿ. ಗಾಡ್ ಬ್ಲೆಸ್ ಯು ಆಲ್.